ಹೋಗಿದ್ದೆ, ಆದ್ರೆ ಈಗ ಅದನ್ನ ಬಿಟ್ಟು ಊರ್ಗ್ ಹೋಗ್ಬೇಕಂತೆ. ವಾಟ್ ಇಸ್ ದಿಸ್ ಮಮ್ಮಿ? ನೀನ್ ಮಾತ್ರ ಮಮ್ಮಿ ಆಗ್ಬಿಟ್ಟೆ, ನಾನ್ ಮಮ್ಮಿ ಆಗೋದ್ ಬೇಡ್ವಾ? ಯಾವ ಪೊಲೀಸ್ ಮಾಮ, ನಿನ್ ಮಗನಿಗೆ ಬುದ್ಧಿನೇ ಇಲ್ಲ. ಅವನ್ಗೇನಾಯ್ತೋ ಏನಿಲ್ವೋ ನೀನ್ ಅವಾಗ ನೋಡಲಿ. ಕರೆಕ್ಟ್ ಮಾಮ, ನೀನ್ ಮಾತಾಡ್ತು. ಯಾವ್ದಪ್ಪ ಇದು? ಜವಳಿ ಅಂಗಡಿ ಶೋಕೇಸ್ ಅಲ್ಲಿರೋ ಬೊಂಬೆ ನನ್ ಮಂಚದವ್ರಿಗೆ ಬಂದಿದ್ದೆ. ನೀನಾ? ಹಾಯ್ ಹಾಯ್. ನನ್ ಶರ್ಟು ನನ್ ಶರ್ಟು ನನ್ ಶರ್ಟು. ಪರವಾಗಿಲ್ಲ ಮಾಮ್, ನಾನ್ ಎಷ್ಟೇ ಆದ್ರೂ ನಿನ್ನ ಅರ್ಧಾಂಗಿ ಅಲ್ವಾ? ಬಿಟ್ರೆ ಕಟ್ಕೊಂಡಿರೋ ಲುಂಗಿನೂ ಕಿತ್ಕೊಂಡ್ಬಿಡ್ತೀಯ. ಹೇ, ನನ್ ಪೊಲೀಸ್ ಮಾಮ್ ಇಲ್ಲ, ಪೊಲೀಸ್ ಮಾಮ್. ನನ್ನ ನೋಡಿ ಮಾಮ್ ಅಂತ್ಯ, ಯಾವನೋ ಪೊಲೀಸ್ನೋ ನೋಡಿ ಪೊಲೀಸ್ ಮಾಮ್ ಅಂತ್ಯ. ಏನೇ ಇದಲ್ಲ? ಅಯ್ಯೋ, ನಾ ಹೇಳಿದ್ದು ನಿಮ್ ಡ್ಯಾಡಿ ಪೊಲೀಸ್. ನಮ್ಮಪ್ಪ ಅದು ನನ್ ಜೊತೆ ಮಾತಾಡ್ತು. ಮಾತಾಡಿದ್ರ? ಬಾರೆ 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 ಇಲ್ಲಿ. ಪುಣ್ಯವಂತೆ ಕಣಿ ನೀನು. ಏನ್ ಹೇಳಿದ್ರು? ಅಕ್ಕ ಜೊತೆ ನಾನು ಊರಿಗೆ ಹೋಗೋದ್ ಬೇಡ ಅಂತ. ಅದಕ್ಕೆ ನಾನು ಇಲ್ಲೇ ಇದ್ದು ನಿಂಗೆ ಸಾವು ಮಾಡ್ತೀನಿ. ಮುಂಡೆ ಆಗ್ತೀಯ? ಮುಂಡೆ ಯಾಕೆ? ಇನ್ನೇನು ನಾನ್ ಸತ್ರ ನಿನ್ ಮುಂಡೆ ತಾನೇ ಆಗೋದು. ನನ್ ಮಾತೊಂದ್ ಸತ್ತಿ. ಸತ್ತಿಗಿತಿ ಆದ್ರೆ ಸುತ್ತಿ ತೆಗೆದು ಹೊಡೆದ್ಬಿಡ್ತೀನಿ ನೋಡು. ನಾ ಹೇಳೋದು ಓ ನೋಡಿಲ್ಲಿ. ಯೋ, ಕೇಳಕ್ಕೆ ಆಸೆಗೆ ನೋಡ್ಬೇಕಾ? ಅದೇ ಮಾಮ್, ಸಚಿಯ ಸೇವೆ ಪತಿಯ ಸಾವು. ಸತಿಯ ಸೇವೆಯೇ ಪತಿಯ ಸಾವು. ಕರೆಕ್ಟ್ ಕಣೆ ನೀನ್ ಹೇಳಿದ್ದು. ವೆಲ್ಕಮ್. ಯಾವಾಗ ನಾವು ಸತಿಪತಿ ಆಗೋದು? ಬೇಡ ಕಣೆ, ಇಷ್ಟು ಬೇಗ ನಾವು ಸತಿಪತಿ ಆದ್ರೆ ಜೀವನ ಪೂರ್ತಿ ಕಿತಾಪತಿ. ಲವ್ ಅಲ್ಲಿರೋ ಥ್ರಿಲ್ಲು ಇನ್ಯಾವುದ್ರಲ್ಲಿಲ್ಲ ಗೊತ್ತಾ? ಹಾಗಾದ್ರೆ ನೀನು ಕುಂದಾಪುರಕ್ ಬಂದು ಇದೇ ಥ್ರಿಲ್ ಕೊಡ್ತೀಯಾ? ಈ ದಿಲ್ ಹೌಸ್ಫುಲ್ ಆಗಿರೋವರೆಗೂ ಥ್ರಿಲ್ಗೇನೆ ಕಡಿಮೆ, ಫುಲ್ ಆಗಿ ಕೊಡ್ತೀನಿ. ಈಗ ಜಿಲ್ ಜಿಲ್ ಅಂತ ಜಾಗ ಖಾಲಿ ಮಾಡು. ಓಯ್, ಪೊಲೀಸ್ ಅಕ್ಕ ಬರೋ ಹೊತ್ತಾಯ್ತು. ವರ್ಡ್ ವರ್ಡ್ ವರ್ಡ್. ಹೆಂಗಸರಿದ್ರು ಎಲ್ಲಾ ಸಾಮಾನು ನನ್ ಕೈಲೇ ಹೊರಿಸ್ತಾರೆ. ಎತ್ತಿ ಎತ್ತಿ ನನ್ ಕೈ ಸೋತೋಯ್ತು. ಏನ್ ಮಾಡಕ್ಕಾಗತ್ತೆ, ಎಲ್ಲಾ ನೀನ್ ಹಣೆ ಬರ. ಸುಭಾಷ್ ಸುಭಾಷ್, ಯಾಕ್ ತಾತ ಬಹಳ ಸೆಂಟಿಮೆಂಟಲ್ ಆಗಿ ಅಳ್ತಾ ಇದೀಯಾ? ಹೋಗೋದು ಹೊಸ ಜಾಗ, ಅಲ್ಲಿ ಗುಂಡ್ ಹಾಕೋಕೆ ಕಂಪನಿ ಕೊಡೋರು ಯಾರು ಇಲ್ವಲ್ಲ ಅಂತ ದುಃಖ. ನೋಡ್ದ, ನಿನ್ ಜಾತಿ ಬುದ್ಧಿ ತೋರಿಸ್ಬಿಟ್ಟಲ್ಲ. ತಾತ, ಪುಟ್ಟಿ, ಈ ತಾತನ ಹತ್ರ ಸ್ವಲ್ಪ ಹುಷಾರಾಗಿರೋ, ಇಲ್ದ ಹೋದ್ರೆ ನಿನಗೂ ಎಣ್ಣೆ ಹೊಡೆಯೋದ್ ಕಳ್ಸ್ಬಿಡ್ತಾರೆ. ಅಚ್ಚರಿ, ಊರ್ಗೋದ ತಕ್ಷಣ ಲವ್ ಲೆಟರ್ ಬರೆಯೋದ್ ಮರಿಬೇಡ. ನನ್ಗಲ್ಲ, ನಿಮ್ ಹೀರೋಯಿನ್ಗೆ. ಅದನ್ನೆಲ್ಲ ಕೇಳಿ ನಾವೆಲ್ಲ ಎಂಟರ್ಟೈನ್ಮೆಂಟ್ ತಗೋತೀವಿ. ಓಕೆ, ಬಾಯ್ ಬಾಯ್ ಬಾಯ್. ಬಾಂಡ್ಲಿ ಏನಜ್ಜೆ, ನೀನ್ ಏನ್ ಮಾಡ್ತಾರೋ ಬಾಂಡ್ಲಿನ್ ಮಾತ್ರ ಮರೆಯಲ್ವಲ್ಲ ಅಜ್ಜೆ? ಇನ್ನೇನಪ್ಪ ಮಾಡ್ಲಿ, ಯಾವ ಊರ್ಗ್ ಹೋದ್ರು ನಿಮ್ ತಾತನಿಗೆ ವಡೆ ಮಾಡ್ಕೊಡೋದು ತಪ್ಪಿದ್ದೇ ಅಲ್ಲ. ನೀನ್ ತಾತನಿಗೆ ವಡೆ ಮಾಡಿ ಕೊಟ್ಟು ಕೊಟ್ಟು ನಮ್ ಕುಟುಂಬನೇ ಎಕ್ಕುಟ್ಟೋಗಿದೆ ಬಿಡು. ಅದನ್ನ ನಿಮ್ ತಾತನ್ಗೆ ಹೇಳು. ಹೇಳ್ತೀನಿ. ಸುಭಾಷ್, ನೀನು ನಮ್ ಜೊತೆ ಬರ್ಬೋದಲ್ಲ? ಅಯ್ಯೋ ಬೇಡಮ್ಮ, ಇವಾಗೇನೋ ನಿನ್ ಮೂಡ್ ಚೆನ್ನಾಗಿದೆ ಬಾ ಅಂತ ಕರಿತಿದ್ಯಾ. ಆಮೇಲೆ ನಿನ್ ಮೂಡ್ ಔಟ್ ಆಗ್ಬಿಟ್ಟು ಮನೆ ಬಿಟ್ಟು ಓಡೋಗಂತ ಹೇಳಿದ್ರೆ ಫುಟ್ಪಾತೆ ನನ್ ಗತಿ. ಇಲ್ಲಿ ನಮ್ಮ ಅಪ್ಪನ್ ಶೆಡ್ ಇದೆ, ಹ್ಯಾಪಿ ಆಗಿರ್ತೀನಿ. ಜಾಗ್ರತೆ ಆಗಿರು. ಪುಟ್ಟಿ ಹುಷಾರು. ನೀನ್ ಹುಷಾರಪ್ಪ, ಮನೇಲಿ ಒಬ್ನೇ ಇರ್ತೀಯ. ಅಯ್ಯೋ ಬಾ ಅಮ್ಮ, ಒಬ್ಬನೇ ಇರ್ತೀಯ. ಒಳ್ಳೆ ವಟ ನಿಂದ. ಹೋಗೋಗ್. ಈ ಮಾಮ್, ಹೋಗೋಕ್ ಮುಂಚೆ ಒಂದೇ ಅಂದ್ಕೊಡ. ಬಾರೆ, ಮೆರಿತಾಳೆ. ಸುಭಾಷ್, ಜಾಗ್ರತೆ ಆಗಿರಪ್ಪ. ಆಯ್ತಾಯ್ತು, ಬಾಯ್. ನೀವು ಬರ್ತೀರಿ ಅಂತ ಮೊನ್ನೆನೆ ಇನ್ಫಾರ್ಮೇಶನ್ ಬಂತು. ಅದಕ್ಕೆ ನಾನೇ ನಿಂತ್ಕೊಂಡು ಕ್ವಾರ್ಟರ್ಸ್ ಎಲ್ಲ ಕ್ಲೀನ್ ಮಾಡಿಸಿದ್ದು. ಮನೆ ಎಲ್ಲ ಅನುಕೂಲನಾ ಮೇಡಮ್? ಮಿಕ್ಕಿದ ಕಾನ್ಸ್ಟೇಬಲ್ಸ್ ಎಲ್ಲ ಇಲ್ಲಿ ಬಂದೋಬಸ್ತ್ ಡ್ಯೂಟಿ ಅಂತ ದೊಡ್ಡ ಸಾಹೇಬೆ ಕಳಿಸಿದ್ದಾರೆ. ನಿಮ್ ಹೆಸರು? ಮಾದಯ್ಯ ಅಂತ. ಮಿಸ್ಟರ್ ಮಾದಯ್ಯ, ಎಸ್ ಇನ್ನು ಡ್ಯೂಟಿ ಬರ್ಲಿಲ್ವಾ? ಅವ್ರ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ಇನ್ನು 8 ದಿವಸ ಆಗ್ಬೋದು ಮೇಡಮ್. ಯಾಕೆ? ಅವ್ರ ಮಾತ್ ಮೀರ್ಬಾರ್ದಾಗಿತ್ತು, ಅದಕ್ಕೆ ನನಗೆ ಗತಿ. ಇಷ್ಟು ಸರ್ವಿಸ್ ಆಗಿರೋ ನೀವೇ ಈಗ ಹೇಳಿದ್ರೆ ಹೇಗೆ? ಸರ್ವಿಸ್ ಆಗಿರೋದಕ್ಕೆ ಹೇಳ್ತಿದ್ದೀನಮ್ಮ. ಈ ಊರಲ್ಲಿ ಅವರಿಬ್ರು ಅಣ್ತಂದಿರು. ಅವ್ರನ್ನ ಎದುರಿಸೋಕೆ ಯಾರಿಂದ್ರೂ ಸಾಧ್ಯವಿಲ್ಲ. ಅವ್ರದೇ ಕಾನೂನು, ಅವ್ರ ಹಿಂದೆ ಯಾವುದೋ ದೊಡ್ಡ ಕೈ ಇದೆ. ಹಣ ಜನ ಇರೋ ಕಡೆ ನಾವು ಕಾನೂನಿಗೋಸ್ಕರ ದನ ದುಡ್ದಂಗ್ ದುಡಿದ್ರು ಏನೂ ಪ್ರಯೋಜನ ಇಲ್ಲಮ್ಮ. ಹೊಸದಾಗಿ ನೀವು ಈ ಊರಿಗೆ ಬಂದಿದ್ದೀರಾ, ನಾನ್ ಹೇಳೋದು ಹೋಗಿಲ್ವಾ? ಇವನಕ್ಕನ್ ಹೋಗ್ಬಿಟ್ಟ ಅಂತ ಫ್ರೆಶ್ ಆಗಿ ಹೂ ತಗೊಂಡ್ ಬಂದಲ್ಲ. ಓಯ್ ಪರವಾಗಿಲ್ಲ ಬಿಡು ಮಾರಾಯ, ಹೂ ತಂದದ್ದು ಎಂತದ್ದು ವೇಸ್ಟ್ ಆಗಲಿಲ್ಲ.
ಇದನ್ನ ಅವನ ಪಕ್ಕದಲ್ಲಿ ಇಟ್ರೆ ಇದ್ರ ಪರಿಮಳಕ್ಕೆ ಆವಾಗ ಅವಾಗ ನಮ್ಮ ನೆನಪು ಬರುವುದುಂಟಲ್ಲವೋ? ಯಾಕೆ ಬೇಕಾಗಿತ್ತು ನಿನಗೆ ಈ ಅವಸ್ಥೆ? ಸರ್ಕಾರದವ್ರು ಸಂಬಳ ಕೊಟ್ಟು ಕುತ್ಕೊಳಕ್ ಒಂದು ಕುರ್ಚಿನೂ ಕೊಟ್ಟಿದ್ದಾರೆ. ನನ್ ಒಳ್ಳೆ ಗುಣ ಏನ್ ಗೊತ್ತಾ? ನೀನ್ ಆ ಕುರ್ಚಿ ಬಿಟ್ಟು ಮೇಲೆ ಹೇಳ್ಬಾರ್ದು ಅಂತಾನೆ ಗಿಂಬ್ಳಾನು ಕೊಡ್ತೀನಿ. ಈಗ ಆ ಕುರ್ಚಿ ಬಿಟ್ಟು ಎದ್ದಿದ್ದಕ್ಕೆ ನೋಡ್ದ್ಯಾ, ಆಸ್ಪತ್ರೆ ಮಂಚನೇ ಗತಿ. ಇಲ್ಲಿ ಶಟಪ್. ನಿಮ್ ಇಷ್ಟ ಬಂದಾಗ ಮಾತಾಡಕ್ಕೆ ಇದು ಭಾಷಣ ಮಾಡೋ ಸ್ಟೇಜ್ ಅಲ್ಲ, ಹಾಸ್ಪಿಟಲ್. ಬೆಟರ್ ಬಿಹೇವ್ ಯೋರ್ ಸೆಲ್ಫ್. ಓಯ್, ಇವ್ರು ಯಾರು? ನಿಮ್ಮ ನೆಂಟ್ರು? ಓ ದ್ವರ್ಸಾನಮ್ಮ, ನಾವು ಈ ಆಸ್ಪತ್ರೆ ಟ್ರಸ್ಟಿಗಳು. ಇವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿರೋದು ಇವನ್ನ ಬದುಕಿಸಿ ಇವನ್ ಸಂಸಾರ ಉದ್ಧಾರ ಮಾಡೋಕಲ್ಲ, ಇವನ್ ನಮಗ್ ಬೇಕು ಅಂತ. ಅಷ್ಟೇ ಅಲ್ಲ, ಇವನ ಮನೆಯಲ್ಲಿ 2 ಹೆಣ್ಣು ಮಕ್ಕಳಿದ್ದಾರೆ. ಇವನು ಈಗ ರಿಟೈರ್ಡ್ ಆಗೋ ಸ್ಟೇಜು, ಅವರಿಗೀಗ ಮದುವೆ ಆಗೋ ಏಜು. ಇವನ್ ಮದುವೆ ಮಾಡ್ದಿದ್ರೆ ನಾವ್ ಮಾಡ್ತೀವಿ, ಇಲ್ಲ ನಾವೇ ಮಾಡ್ಕೊಳ್ತೀವಿ. ನೋಡಿ, ನೀವು ಟ್ರಸ್ಟಿ ಆಗಿರ್ಬೋದು, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ನಿಮಗಿರ್ಬೋದು, ಆದ್ರೆ ಒಂದು ಪೊಲೀಸ್ ಆಫೀಸರ್ ಆಗಿ ಹೇಳ್ತಿದ್ದೀನಿ. ಓ ಕ್ಷಮಿಸಿ, ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವಾ? SI ನೋಡೋಕ್ ಬಂದ್ರ? ನೋಡಿ, ಅವನಿಗೆ ಹೀಗಾಗ್ಬಾರ್ದಾಗಿತ್ತು. ನನ್ ಒಳ್ಳೆ ಗುಣ ಏನ್ ಗೊತ್ತಾ? ಅತಿ ಮಾತು, ಅಧಿಕ ಪ್ರಸಂಗತನ ನನ್ಗೆ ಹಿಡಿಸೋಲ್ಲ. ನಾನೇ ಎಲ್ಲ, ನನ್ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಅಹಂಕಾರದಿಂದ ಮಾತಾಡೋರ್ನ ಕಂಡ್ರೆ ನಾನು ಸಹಿಸಲ್ಲ. ಹಾಗೆ ಮಾತನಾಡಿ ಈಗೊಬ್ಬ ಪೊಲೀಸ್ ಅಧಿಕಾರಿ ನಿಮ್ಮೆದುರು ಹಾಸಿಗೆ ಮೇಲೆ ಮಲಗಿಲ್ವೋ? ಆಫ್ಟರ್ ಆಲ್ ನೀವೊಬ್ಬ ಹೆಣ್ಣು. ಇದನ್ನ ನೀನು ಬಾಯಿ ಬಿಟ್ಟು ಹೇಳೋಕೆ ನಿನಗ್ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣೆ. ಆದ್ರೆ ನಮ್ಮನೆ ಹೆಣ್ಮಕ್ಳು ಅಡಿಗೆ ಮನೇಲಿ ಅಡಿಗೆ ಮಾಡ್ಕೊಂಡು ನಮಗೆ ಬಡಿಸೋಕೆ ಕೈಯಲ್ಲಿ ಸೌಟ್ ಹಿಡ್ಕೊಂಡಿರ್ತಾರೆ ಹೊರತು ನಿನ್ ಹಾಗೆ ಕೈಯಲ್ಲಿ ಲಾಟಿ ಹಿಡ್ಕೊಂಡು ಘಾಟಿ ಹೆಂಗ್ಸಿನ ತರ ಗಂಡಸ್ರ ಜೊತೆ ಪೈಪೋಟಿ ನಿಲ್ಲಲ್ಲ. ಅದು ನಿನ್ನ ಅಜ್ಜಿ ಕಾಲ, ಇದು ನನ್ನ ಕಾಲ 1991. ಹೆಂಗಸರ ಅಡಿಗೆ ಮನೆ ಬಿಟ್ಟು ಪೊಲೀಸ್ ಆಫೀಸರ್ ಆಗಿ ಬಹಳ ಕಾಲ ಆಗೋಯ್ತು. ಇದೆಲ್ಲ ನೀನ್ ತಿಳ್ಕೊಬೇಕಾದ್ರೆ ಸ್ಕೂಲ್ ಮೆಟ್ಲಾದ್ರೂ ಹತ್ತಿರ್ಬೇಕು. ಓಯ್, ಎಂತದು ನೀವು ಮಾತನಾಡೋದು? ನಮ್ಮ ಬಗ್ಗೆ, ನಮ್ಮ ಸಹವಾಸದ ಬಗ್ಗೆ ಇನ್ನು ನಿಮಗೆ ಅರ್ಥವಾಗಿಲ್ಲ. SI, ಇವರಿಗೆ ನೀನೇ ಹೇಳು. ನಮ್ಮ ಬಗ್ಗೆ ಇವರು ಮಂಡೆ ಬಿಸಿ ಮಾಡ್ಕೊಂಡ್ರೆ ನಮಗ್ ತಲೆ 14 ಬೇಜಾರ ಮಾರ. ಏಯ್, ಅಮ್ಮ. ನೀನ್- ಬ್ಯಾಡಿಮ್ಮ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅವ್ರನ್ನ ಯಾಕೆ ಕಳಿಸ್ತೀಯ? ನನ್ ಒಳ್ಳೆ ಗುಣ ಏನ್ ಗೊತ್ತಾ? ನಾವೇಲಿಂದ ಹೋಗ್ತೀವಿ. ನಾನ್ ಹೇಳಿದ್ ನಿನಗೆ ಅರ್ಥವಾಗಿರ್ಬೇಕಲ್ಲ. ಅರ್ಥವಾಗಿದ್ದನ್ನ ಇವರಿಗೂ ತಿಳಿಸು. ಬರ್ತೀನಿ. ಅಮ್ಮ, ನೀವ್ ಅವ್ರ ಜೊತೆ ಈ ರೀತಿ ಮಾತಾಡಬಾರ್ದಾಗಿತ್ತಮ್ಮ. ಅವ್ರು ಯಾರು ಅಂತ ಗೊತ್ತಾದ ಮೇಲೆ ನಾನ್ ಮಾತಾಡಿತ್ತು. ಸರಿಗ ಪಗರಿ ಸರಿಗರಿ ಸರಬಾತ ಸಾರಿಗಾಗ. ಅಯ್ಯೋ, ಈ ಸಂಜೆ ಹೊತ್ತಲ್ಲಿ ಈ ಸಂಗೀತ ಯಾಕೆ ಹೇಳ್ತಾರಪ್ಪ ರಾಮ? ನಮ್ಮ ನನ್ ಜೊತೆ ಇಲ್ದೆ ನನ್ಗೊಬ್ಬಳಿಗೆ ಬೋರ್ 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 ಬೋರ್. ಆಕಾಶವಾಣಿ ವಾರ್ತೆಗಳು. ಟಿವಿಯಲ್ಲಿ ಆಕಾಶವಾಣಿನ? ನಾನ್ಸೆನ್ಸ್, ಕಾಲ ಹಾಲ ಆಗೋಯ್ತು. ಓದುತ್ತಿರುವವರು ಟೈಗರ್ ಪ್ರಭಾಕರ್. ಹೇ ಮಾಮ್, ನೀನು ಟಿವಿ ಒಳಗೆ ಯಾವಾಗ ಹೋದೆ? ದಟ್ ಈಸ್ ಟೈಗರ್ ಪ್ರಭಾಕರ್. Cheers. ಎಚ್ಚಿ, ವಾಟ್ ಮಾಮ್? ಟಿವಿ ಒಳಗೂ ನಿನ್ ಜಾತಿ ಬುದ್ಧಿ ತೋರಿಸ್ತಿದ್ಯಲ್ಲ? ಏಯ್ ಮುಚ್ಚೆ. ಈಗ ಕಾಣೆಯಾದವರ ಬಗ್ಗೆ ವರದಿ. ನಾನು ಕಾಣೆಯಾಗಿಲ್ಲ, ನಿನಗೋಸ್ಕರ ಅಕ್ಕೆ. ಛೀ. ಅಪ್ಪೋ. ಈಗ ಕಾಣೆಯಾದವರ ಬಗ್ಗೆ ವರದಿ. ಮಿಸಿ ಎಂಬ ಸುಂದರಿ ಕಳೆದ 3 ದಿನಗಳಿಂದ ತನ್ನ ಮಾವನಿಗೆ ಕಿಸ್ ಕೊಡದೆ ಮಿಸ್ ಆಗಿದ್ದಾಳೆ. ಅವಳನ್ನು ಹುಡುಕಿ ಕೊಟ್ಟು ನಮ್ಮನ್ನ ಖುಷ್ ಮಾಡಿದವರಿಗೆ ಬುಷ್ ಟಿವಿ ಉಚಿತ. ಹಾಯ್. ಮಿಸಿಯ ಎತ್ತರ 5 ಅಡಿ 6 ಅಂಗುಲ. ಎಷ್ಟು ಕರೆಕ್ಟ್ ಆಗಿ ಹೇಳಿದೆ. ಈ ಪ್ರಪಂಚದಲ್ಲೇ ಇಲ್ಲದಿರುವ ಒಂದು ಅಪರೂಪದ ಭಾಷೆಯನ್ನು ಕಲಿತು ಮಾತಾಡುವವಳು. ಆಹಾ ಆಹಾ, ಬ್ಯಾಂಗ್ಳೂರ್ ಡೈರಿ, ಹಾಲಿನ ಬಣ್ಣ. ಅಯ್ಯೋ ನನ್ ಚಿನ್ನ. ಸುಳಿವು ಸಿಕ್ಕಲ್ಲಿ ಸುಭಾಷಣ ನಗರ, ದಿಲ್ದಿವಾನ ಪೇಟೆ, ಕುಂದಾಪುರ ಕೋಟೆ. ಎಷ್ಟು ಚೆನ್ನ ನಿನ್ ರೆಟ್ಟೆ. ಏಯ್ ಚಿಟ್ಟೆ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ನೀನ್ ತಟ್ಟೋಕೋಸ್ಕರನೇ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗಿರೋದು. ತಟ್ಟು ಮಾಮ್. ಆ. ನಾ ಮನೆಯೆಲ್ಲ ಹುಡುಕ್ದೆ, ಟಿವಿ ಕಾಣ್ಲಿಲ್ಲ. ಇಲ್ಲಿ ನೋಡಿದ್ರೆ ಟಿವಿನ ತಬ್ಕೊಂಡು ತಾಳ ಹಾಕ್ತಾ ಮಲ್ಗಿದ್ದೀರಾ. ತಪ್ಕೊಂಡಲ್ಲ ಸೌಡಬುಡಿ, ಮಾಮ್ನ ಅಪ್ಕೊಂಡು. ಮಾವನ? ಹೌದು ಸೌಡಬುಡಿ, ನಂದು ಮಾಮ್ ಈ ಟಿವಿ ಒಳಗೆ ಸೇರ್ಕೊಂಡಿದೆ. ಮಾಮ್ನ ಹಿಡಿಯೋಕೆ ನಾನು ಟಿವಿ ಒಳಗೆ ಹೋದೆ. ಇಬ್ರು ಟಿವಿ ಒಳಗೆ ಏನ್ ಮಾಡಿದ್ರಿ? ಏನೇನ್ ಮಾಡಿದ್ವಿ ಗೊತ್ತಾ? ಅಯ್ಯೋ, ಏನೇನ್ ಮಾಡಿದ್ರಿ? ಅದು ಅದು ಹೇಳಲ್ಲ. ಬೇಡ ಬಿಡಿ. ಮಾಮ್.
ಬೇಡಿ ನನ್ ಬಿಟ್ಬಿಡಿ, ಇನ್ಮೇಲೆ ಬರಲ್ಲ. ಭೋಸುಡಿಕೆ ನಮ್ಮ ಏರಿಯಾಕ್ಕೆ ಬಂದು ರೋಲ್ ಕಾಲ್ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನೀನ್ ಅಕ್ಕನ್ ಇಲ್ಲಣ್ಣ, ಇನ್ಮೇಲೆ ಬರಲ್ಲಣ್ಣ, ನನ್ ಬಿಟ್ಬಿಡಿ ಅಣ್ಣ, ಇನ್ಮೇಲೆ ಬರಲ್ಲ. ತೆಗಿಯೋ, ನಿಂಗೆ ಹೇಳ್ತಿರೋದು ತೆಗಿಯೋ ಕಾಲ್ನ. ಶಹಬಾಷ್. ಲೇ ದೊರ್ಸಾನಿ, ನನ್ ಒಳ್ಳೆ ಗುಣ ಏನ್ ಗೊತ್ತಾ? ಒಂದು ಸಲ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬಿಡ್ತೀನಿ. ಹಾ, ನೀನು ಮೊದಲನೇ ಸಲ ತಪ್ಪು ಮಾಡಿದೀಯಾ, ಕ್ಷಮಿಸಿದೀನಿ. ಹೋಗಮ್ಮ, ಹೋಗು, ಜಾಗ ಖಾಲಿ ಮಾಡು. ಏಯ್, ಏನೋ ಅಂದೆ? ನಾನು ಜಾಗ ಖಾಲಿ ಮಾಡ್ಬೇಕಾ? ಹಾ, ಊರ್ನಲ್ಲಿರೋರ್ನೆಲ್ಲ ಕಚ್ತಾ ಇರೋ ನಿನ್ನಂತ ಹುಚ್ಚು ನಾಯಿಗಳನ್ನ ಒದ್ದು ಬೋನ್ಗೆ ಹಾಕ್ಲಿ ಅಂತಾನೆ ಸರ್ಕಾರದವ್ರು ನನಗೆ ಸಂಬಳ ಕೊಟ್ಟು ವರದಿನೂ ಕೊಟ್ಟಿದ್ದಾರೆ. ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಕರ್ನಾಟಕನೇ ನಂದು ಅನ್ಕೊಂಡ್ಯಾ? ಆ ಕಾಕಿ ಬಟ್ಟೆನ ನಾವು ಕಾಸು ಕೊಟ್ಟು ಕೊಂಡ್ಕೊಳ್ತೀವಿ. ಸಿಗದಿದ್ರೆ ಕಿತ್ಕೊಳ್ಳೋ ದಾರಿ ನಮಗ್ ಗೊತ್ತು. ಹಾ, ಅದು ನಿನಗೂ ಗೊತ್ತು. ನೋಡ್ದೊರ್ಸಾನಮ್ಮ, ನನ್ ಒಳ್ಳೆ ಗುಣ ಏನ್ ಗೊತ್ತಾ? ನಾನು ಹೆಂಗಸ್ರ ಮೇಲೆ ಕೈ ಮಾಡೋಲ್ಲ. ಹಾಗೆ ಮಾಡೋ ಹಾಗೆ ನೀನು ಮಾಡ್ಕೋಬೇಡ. ಹೋಗಮ್ಮ, ಹೋಗು 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 ಹೋಗು. ನಡಿ ನಡಿ ನಡಿ. ರಾಸ್ಕಲ್, ಕಾಕಿ ಬಟ್ಟೆ ಮೇಲೆ ಕೈ ಮಾಡೋಷ್ಟು ಕೊಬ್ಬೇನೋ ನಿಂಗೆ? ಲೇ ದೊರ್ಸಾನಿ, ನನ್ನ ಒಳ್ಳೆ ಗುಣ ಏನ್ ಗೊತ್ತಾ? ಮುಟ್ಟಲ್ಲ. ಇನ್ನ ನೀನ್ ಈ ಕಾಕಿ ಬಟ್ಟೆ ನಾನು ಮುಟ್ಟೋಲ್ಲ. ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ. ಇಷ್ಟೆಲ್ಲ ಜನಗಳ ಎದುರು ಆ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಕತ್ಲಾಗೋವರೆಗೂ ಉರುಳಾಡಿಸ್ತೀನಿ. ನಾಳೆ ಇದೇ ಸರ್ಕಾರಿ ಬಟ್ಟೆ ಹಾಕೊಂಡು ಬಂದು ನನ್ನ ಕೊಬ್ಬೆಷ್ಟು, ನನ್ನ ತಾಕತ್ತೆಷ್ಟು ಅಂತ ಈ ಜನಗಳಿಗೆ ನೀನೇ ಹೇಳು. ರುದ್ರ, ನಮ್ ನಾಯಿಗಳು ಬಿಡು.